ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 1928ರಲ್ಲಿ ಬ್ರಿಟಿಷ್ ಸರ್ಕಾರವು ಭಾರತದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ವರದಿ ಮಾಡಲು ಕೂಡ ಸೈಮನ್ ಆಯೋಗವನ್ನು ಸ್ಥಾಪಿಸಿತು. ಕೆಲವು ಭಾರತೀಯ ರಾಜಕೀಯ ಪಕ್ಷಗಳು ಆಯೋಗದ ಸದಸ್ಯತ್ವದಲ್ಲಿ ಭಾರತೀಯರು ಇಲ್ಲದ ಕಾರಣ ಅದನ್ನು ಕೂಡ ಬಹಿಷ್ಕರಿಸಿದವು ಮತ್ತು ದೇಶಾದ್ಯಂತ ಪ್ರತಿಭಟನೆ ಕೂಡ ನಡೆದವು. ಇನ್ನು 1928ರ ಅಕ್ಟೋಬರ್ 30ರಂದು ಆಯೋಗವು ಲಾಹೋರ್ಗೆ ಕೂಡ ಭೇಟಿ ನೀಡಿದಾಗ ಲಾಲಾ ಲಜಪತ್ ರಾಯ್ ಅವರ ವಿರುದ್ಧ ಪ್ರತಿಭಟನೆ ಮೆರವಣಿಗೆಯನ್ನು ಕೂಡ ನಡೆಸಿದರು. ದೊಡ್ಡ ಜನಸಮೂಹವನ್ನು ಕೂಡ ಚದುರಿಸಲು ಪೊಲೀಸರು ಮಾಡಿದ ಪ್ರಯತ್ನಗಳು ಹಿಂಸಾಚಾರಕ್ಕೆ ಕೂಡ ಕಾರಣವಾಯಿತು. ಇನ್ನು ಪೊಲೀಸ್ ವರಿಷ್ಠಾಧಿಕಾರಿ ಜೇಮ್ಸ್ ಎ ಸ್ಕಾಟ್ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಲು ಕೂಡ ಆದೇಶಿಸಿದರು ಮತ್ತು ಗಾಯಗೊಂಡಿದ್ದ ರೈ ಅವರ ಮೇಲೆ ವೈಯಕ್ತಿಕವಾಗಿ ಹಲ್ಲೆ ಕೂಡ ನಡೆಸಿದರು. ಇನ್ನು 1928ರ ನವೆಂಬರ್ 13ರಂದು ರೈ ಹೃದಯಾಘಾತದಿಂದ ಕೂಡ ನಿಧನರಾಗುತ್ತಾರೆ. ಅವರಿಗೆ ಆದ ಗಾಯಗಳಿಂದಾಗಿ ಅವರ ಸಾವು ತ್ವರಿತಗೊಂಡಿರಬಹುದು ಎಂದು ವೈದ್ಯರು ಕೂಡ ಭಾವಿಸಿದ್ದರು. ಈ ವಿಷಯವನ್ನು ಯುನೈಟೆಡ್ ಕಿಂಗ್ಡಮ್ ಸಂಸತ್ತಿನಲ್ಲಿ ಪ್ರಸ್ತಾಪಿಸಿದಾಗ ಬ್ರಿಟಿಷ್ ಸರ್ಕಾರವು ರೈ ಅವರ ಸಾವಿನಲ್ಲಿ ಯಾವುದೇ ಪಾತ್ರವನ್ನು ಕೂಡ ನಿರಾಕರಿಸಿತು. ಭಗತ್ ಸಿಂಗ್ ರವರು ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ನ ಪ್ರಮುಖ ಸದಸ್ಯರು ಕೂಡ ಆಗಿದ್ದರು ಮತ್ತು 1928ರಲ್ಲಿ ಅದರ ಹೆಸರನ್ನು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಎಂದು ಬದಲಾಯಿಸಲು ಕೂಡ ಬಹುಮಟ್ಟಿಗೆ ಕೂಡ ಕಾರಣರಾಗಿದ್ದರು. ರೈ ಅವರ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಪ್ರತಿಜ್ಞೆ ಕೂಡ ಮಾಡಿದರು. ಸಿಂಗ್ ಸ್ಕಾಟ್ ಅವರನ್ನು ಕೂಡ ಮುಗಿಸಲು ಶಿವರಾಮ್ ರಾಜಗುರು ಹಾಗೂ ಸುಖ್ದೇವ್ ಥಾಪರ್ ಮತ್ತು ಚಂದ್ರಶೇಖರ್ ಆಜಾದ್ ಅವರಂತಹ ಕ್ರಾಂತಿಕಾರಗಳೊಂದಿಗೆ ಸಂಚು ಕೂಡ ಹೂಡಿದರು. ಆದಾಗ್ಯೂ ತಪ್ಪಾಗಿ ಗುರುತಿಸಿದ ಕಾರಣದಲ್ಲಿ ಸಂಚುಕೋರರು ಡಿಸೆಂಬರ್ 17, 1928ರಂದು ಲಾಹೋರ್ನಲ್ಲಿರುವ ಜಿಲ್ಲಾ ಪೊಲೀಸ್ ಪ್ರಧಾನ ಕಚೇರಿಯಿಂದ ಹೊರಡುತ್ತಿದ್ದಾಗ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ ಜಾನ್ ಪಿ ಸೌಂಡೋಸ್ ಅವರನ್ನು ಕೂಡ ಗುಂಡಿಕ್ಕಿ ಮುಗಿಸಿದರು. ಈ ಒಂದು ಘಟನೆಯಿಂದ ಸಮಕಾಲೀನ ಪ್ರತಿಕ್ರಿಯೆಯು ಕೂಡ ನಂತರ ಹೊರಹೊಮ್ಮಿದ ಪ್ರಶಂಸೆಗಿಂತ ಗಣನೀಯವಾಗಿ ಭಿನ್ನವಾಗಿದೆ. ಜೊತೆಗೆ ಲಾಹೋರ್ ಪ್ರತಿಭಟನಾ ಮೆರವಣಿಗೆಯನ್ನು ಆಯೋಜಿಸಿದ ನೌಜವಾನ್ ಭಾರತ್ ಸಭಾ ಅದರ ನಂತರದ ಸಾರ್ವಜನಿಕ ಸಭೆಗಳಲ್ಲಿ ಹಾಜರಾತಿ ಕೂಡ ತೀವ್ರವಾಗಿ ಕಡಿಮೆಯಾಗಿದೆ ಎಂದು ಕೂಡ ಕಂಡುಹಿಡಿದಿದೆ. ಇನ್ನು 1925ರಲ್ಲಿ ರೈ ಸ್ಥಾಪಿಸಿದ ದಿ ಪೀಪಲ್ ಸೇರಿದಂತೆ ರಾಜಕಾರಣಿಗಳು, ಕಾರ್ಯಕರ್ತರು ಮತ್ತು ಪತ್ರಿಕೆಗಳು ಹಿಂಸಾಚಾರಕ್ಕಿಂತ ಅಸಹಕಾರವೇ ಉತ್ತಮ ಎಂದು ಕೂಡ ಒತ್ತಿ ಹೇಳಿದರು. ಈ ಒಂದು ಘಟನೆಯ ನಂತರ ಕಾಂಗ್ರೆಸ್ನ ನಾಯಕರಾದಂತಹ ಮಹಾತ್ಮ ಗಾಂಧೀಜಿಯವರು ಪ್ರತಿಗಾಮಿ ಕ್ರಮವೆಂದು ಕೂಡ ಖಂಡಿಸಿದರು. ಆದರೆ ಜವಾಹರ್ಲಾಲ್ ನೆಹರೂರಂತಹ ತಮ್ಮ ಅಭಿಪ್ರಾಯವನ್ನು ಈ ಮಾತುಗಳಲ್ಲಿ ಕೂಡ ವ್ಯಕ್ತಪಡಿಸಿದ್ದರು. ಭಗತ್ ಸಿಂಗ್ ರವರು ತನ್ನ ಭಯೋತ್ಪಾದನಾ ಕೃತ್ಯದಿಂದ ಜನಪ್ರಿಯರಾಗಲಿಲ್ಲ, ಬದಲಾಗಿ ಲಾಲಾ ಲಜಪತ್ ರಾಯ್ ಅವರ ಗೌರವವನ್ನು ಕೂಡ ಮತ್ತು ಅವರ ಮೂಲಕ ರಾಷ್ಟ್ರದ ಗೌರವವನ್ನು ಸಮರ್ಥಿಸುವಂತೆ ತೋರಿದ್ದರಿಂದ ಕೂಡ ಜನಪ್ರಿಯರಾದರು. ಅವರು ಒಂದು ಸಂಕೇತವಾದರು. ಆ ಕೃತ್ಯ ಮರೆತುಹೋಯಿತು, ಆ ಚಿಹ್ನೆ ಉಳಿಯಿತು ಮತ್ತು ಕೆಲವೇ ತಿಂಗಳುಗಳಲ್ಲಿ ಪಂಜಾಬ್ನ ಪ್ರತಿಯೊಂದು ಪಟ್ಟಣ ಮತ್ತು ಹಳ್ಳಿ ಮತ್ತು ಸ್ವಲ್ಪ ಮಟ್ಟಿಗೆ ಉತ್ತರ ಭಾರತದ ಉಳಿದ ಭಾಗಗಳಲ್ಲಿ ಅವರ ಹೆಸರಿನೊಂದಿಗೆ ಪ್ರತಿಧ್ವನಿಸಿತು. ಅವರ ಬಗ್ಗೆ ಅಸಂಖ್ಯಾತ ಹಾಡುಗಳು ಕೂಡ ಬೆಳೆದವು ಮತ್ತು ಆ ವ್ಯಕ್ತಿ ಸಾಧಿಸಿದ ಜನಪ್ರಿಯತೆ ಅದ್ಭುತವಾದದ್ದು ಎಂದು ಜವಾಹರ್ಲಾಲ್ ನೆಹರು ರವರು ಹೇಳುತ್ತಾರೆ. ಇನ್ನು ಸೌಂಡರ್ಸ್ನನ್ನು ಮುಗಿಸಿದ ನಂತರ ಆ ಗುಂಪು ಜಿಲ್ಲಾ ಪೊಲೀಸ್ ಪ್ರಧಾನ ಕಚೇರಿಯ ರಸ್ತೆಗೆ ಅಡ್ಡಲಾಗಿ DAV ಕಾಲೇಜ್ ಪ್ರವೇಶ ದ್ವಾರದ ಮೂಲಕ ತಪ್ಪಿಸಿಕೊಂಡಿತ್ತು. ಅವರನ್ನು ಬೆನ್ನು ಹಟ್ಟಿದ ಹೆಡ್ ಕಾನ್ಸ್ಟೇಬಲ್ ಚರಣ್ ಸಿಂಗ್ ಅವರನ್ನು ಕೂಡ ಚಂದ್ರಶೇಖರ್ ಆಜಾದ್ ಕೂಡ ಗುಂಡು ಹಾರಿಸಿದರು. ನಂತರ ಅವರು ಮೊದಲೇ ವ್ಯವಸ್ಥೆ ಮಾಡಿಸಲಾದ ಸುರಕ್ಷಿತ ಮನೆಗಳಿಗೆ ಸೈಕಲ್ಗಳಲ್ಲಿ ಓಡಿ ಹೋದರು. ಅವರನ್ನು ಹಿಡಿಯಲು ಪೊಲೀಸರು ಬೃಹತ್ ಶೋಧ ಕಾರ್ಯಾಚರಣೆಯನ್ನು ಕೂಡ ಪ್ರಾರಂಭಿಸಿದರು. ಇನ್ನು ನಗರಕ್ಕೆ ಮತ್ತು ಹೊರಗೆ ಹೋಗುವ ಎಲ್ಲ ಪ್ರವೇಶ ದ್ವಾರಗಳು ಮತ್ತು ನಿರ್ಗಮನಗಳನ್ನು ಕೂಡ ನಿರ್ಬಂಧಿಸಿದರು. ಅಪರಾಧ ತನಿಖಾ ಇಲಾಖೆ ಲಾಹೋರ್ನಿಂದ ಹೊರಡುವ ಎಲ್ಲ ಯುವಕರ ಮೇಲೆ ಕೂಡ ನಿಗಾ ಇಟ್ಟಿತ್ತು ಮತ್ತು ಪರಾರಿಯಾದರು. 2 ದಿನಗಳವರೆಗೆ ತಲೆ ಕೂಡ ಮರೆಸಿಕೊಂಡರು. ಇನ್ನು ಡಿಸೆಂಬರ್ 19, 1928ರಂದು ಸುಖದೇವ್ ಸಹಾಯಕ್ಕಾಗಿ ಇನ್ನೊಬ್ಬ HSRA ಸದಸ್ಯೆ ಭಗವತಿ ಚರಣ್ ವೋಹ್ರಾ ಅವರ ಪತ್ನಿ ದುರ್ಗಾಬಾಬಿ ಎಂದು ಕರೆಯಲ್ಪಡುವ ದುರ್ಗಾವತಿ ದೇವಿಯನ್ನು ಭೇಟಿಯಾದರು. ಅದನ್ನು ಅವರು ಒದಗಿಸಲು ಒಪ್ಪಿಕೊಂಡರು ಮತ್ತು ಮರುದಿನ ಬೆಳಿಗ್ಗೆ ಅವರು ಲಾಹೋರ್ನಿಂದ ಔರಾ ಎಂದರೆ ಕಲ್ಕತ್ತಾ ಮಾರ್ಗದಲ್ಲಿ ಬಠಿಂಡಾಗೆ ಹೊರಡುವ ರೈಲು ಕೂಡ ಹಿಡಿಯಲು
ನಿರ್ಧರಿಸಿದರು. ನಂತರ ಭಗತ್ ಸಿಂಗ್ ಮತ್ತು ರಾಜಗುರು ಇಬ್ಬರು ಕೂಡ ಲೋಡ್ ಮಾಡಿದ ರಿವಾಲ್ವರ್ಗಳನ್ನು ಹಿಡಿದು ಮರುದಿನ ಬೇಗನೆ ಮನೆಯಿಂದ ಹೊರಟರು. ಪಾಶ್ಚಾತ್ಯ ಉಡುಗೆಯನ್ನು ಧರಿಸಿ ಭಗತ್ ಸಿಂಗ್ ಕೂದಲು ಕತ್ತರಿಸಿ ಗಡ್ಡ ಬೋಳಿಸಿಕೊಂಡು ಕತ್ತರಿಸಿದ ಕೂದಲಿನ ಮೇಲೆ ಟೋಪಿ ಧರಿಸಿ ಮತ್ತು ದೇವಿಯು ಮಲಗಿದ್ದ ಮಗುವನ್ನು ಹೊತ್ತುಕೊಂಡು ಸಿಂಗ್ ಮತ್ತು ದೇವಿ ಯುವ ದಂಪತಿಗಳಾಗಿ ಹೋದರು. ಅವರ ರಾಜಗುರು ತಮ್ಮ ಸೇವಕರಾಗಿ ತಮ್ಮ ಸಾಮಾನುಗಳನ್ನು ಕೂಡ ಹೊತ್ತುಕೊಂಡು ನಿಲ್ದಾಣದಲ್ಲಿ ಟಿಕೆಟ್ಗಳನ್ನು ಖರೀದಿಸುವಾಗ ಸಿಂಗ್ ತನ್ನ ಗುರುತನ್ನು ಮರೆಮಾಡುವಲ್ಲಿ ಕೂಡ ಯಶಸ್ವಿಯಾದರು ಮತ್ತು ಮೂವರು ಕಾನ್ಪುರ್ಗೆ ಅಂದರೆ ಈಗಿನ ಕಾನ್ಪುರಕ್ಕೆ ಹೋಗುವ ರೈಲನ್ನು ಕೂಡ ಹತ್ತಿದರು. ಅವರ ರೈಲು ನಿಲ್ದಾಣದಲ್ಲಿ CID ಸಾಮಾನ್ಯವಾಗಿ ಲಾಹೋರ್ನಿಂದ ನೇರ ರೈಲಿನಲ್ಲಿ ಪ್ರಯಾಣಿಕರನ್ನು ಕೂಡ ಪರಿಶೀಲಿಸುತ್ತಿದ್ದರಿಂದ ಅವರು ಅಲ್ಲಿ ಲಕ್ನೋಗೆ ಕೂಡ ಹೋಗುವ ರೈಲು ಕೂಡ ಹತ್ತಿದರು. ನಂತರ ಲಕ್ನೋದಲ್ಲಿ ರಾಜಗುರು ಬನಾರಸ್ಗೆ ಪ್ರತ್ಯೇಕವಾಗಿ ಹೊರಟರು. ಆದರೆ ಸಿಂಗ್ ದೇವಿ ಮತ್ತು ಅವರ ಮಗುವನ್ನು ಅವರಿಗೆ ಕರೆದುಕೊಂಡು ಹೋದರು. ಸಿಂಗ್ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಕೆಲವು ದಿನಗಳ ನಂತರ ಲಾಹೋರ್ಗೆ ಮರಳಿದರು. ಇನ್ನು ಸ್ವಲ್ಪ ಸಮಯದವರೆಗೆ ಭಗತ್ ಸಿಂಗ್ ಬ್ರಿಟಿಷರ ವಿರುದ್ಧದ ದಂಗೆಯನ್ನು ಪ್ರೇರೇಪಿಸುವ ಸಾಧನವಾಗಿ ನಾಟಕದ ಶಕ್ತಿಯನ್ನು ಬಳಸಿಕೊಳ್ಳುತ್ತಿದ್ದರು. ಕಾಕೋರಿ ಪಿತೂರಿಯ ಪರಿಣಾಮಕವಾಗಿ ಸಾವನ್ನಪ್ಪಿದ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರಂತಹ ಕ್ರಾಂತಿಕಾರಿಗಳ ಬಗ್ಗೆ ತಮ್ಮ ಭಾಷಣಗಳಿಗೆ ಜೀವ ತುಂಬುವ ಸ್ಲೈಡ್ಗಳನ್ನು ಕೂಡ ತೋರಿಸಲು ಮ್ಯಾಜಿಕ್ ಲ್ಯಾಂಟರ್ನ್ ಅನ್ನು ಖರೀದಿಸುತ್ತಿದ್ದರು. ಇನ್ನು 1929ರಲ್ಲಿ ಅವರು ತಮ್ಮ ಗುರಿಗಳಿಗಾಗಿ ಭಾರಿ ಪ್ರಚಾರವನ್ನು ಪಡೆಯುವ ಉದ್ದೇಶದಿಂದ HSRಗೆ ಕೂಡ ನಾಟಕೀಯ ಕಾರ್ಯಕ್ರಮವನ್ನು ಪ್ರಸ್ತಾಪಿಸಿದರು. ಇನ್ನು ಪ್ಯಾರಿಸ್ನ ಚೇಂಬರ್ ಆಫ್ ಡೆಪ್ಯೂಟೀಸ್ ಮೇಲೆ ಬಾಂಬ್ ದಾಳಿ ಮಾಡಿದ ಫ್ರೆಂಚ್ ಅರಾಜಕತಾವಾದಿ ಅಗಸ್ಟೆ ವೈಲೆಂಟ್ ಅವರಿಂದ ಪ್ರಭಾವಿತರಾಗಿ ಕೌನ್ಸಿಲ್ ಹೌಸ್ನಲ್ಲಿ ಕೇಂದ್ರ ಶಾಸಕಾಂಗ ಸಭೆಯೊಳಗೆ ಬಾಂಬ್ ಸ್ಫೋಟಿಸುವುದು ಸಿಂಗ್ ಅವರ ಯೋಜನೆಯಾಗಿತ್ತು. ಇನ್ನು ಸಾರ್ವಜನಿಕ ಸುರಕ್ಷತಾ ಮಸೂದೆ ಮತ್ತು ವ್ಯಾಪಾರ ವಿವಾದ ಕಾಯ್ದೆಯ ವಿರುದ್ಧ ಪ್ರತಿಭಟಿಸುವುದು ನಾಮಮಾತ್ರ ಉದ್ದೇಶವಾಗಿತ್ತು. ಇದನ್ನು ವಿಧಾನಸಭೆಯಿಂದ ತಿರಸ್ಕರಿಸಲಾಗಿತ್ತು. ಆದರೆ ವೈಸರಾಯ್ ತನ್ನ ವಿಶೇಷ ಅಧಿಕಾರವನ್ನು ಬಳಸಿಕೊಂಡು ಜಾರಿಗೆ ಕೂಡ ತರುತ್ತಿದ್ದರು. ಅಪರಾಧಿಗಳು ತಮ್ಮನ್ನು ಬಂಧಿಸಿಕೊಳ್ಳಲು ಅವಕಾಶ ನೀಡುವುದು ನಿಜವಾದ ಉದ್ದೇಶವಾಗಿತ್ತು. ಇದರಿಂದಾಗಿ ಅವರು ನ್ಯಾಯಾಲಯದ ಹಾಜರಾತಿಯನ್ನು ತಮ್ಮ ಕಾರಣವನ್ನು ಪ್ರಚಾರ ಮಾಡಲು ವೇದಿಕೆಯಾಗಿ ಕೂಡ ಬಳಸಬಹುದು. ಭಗತ್ ಸಿಂಗ್ ಬಾಂಬ್ ದಾಳಿಯಲ್ಲಿ ಭಾಗವಹಿಸುವುದನ್ನು HSRA ನಾಯಕತ್ವ ಆರಂಭದಲ್ಲಿ ವಿರೋಧಿಸಿತ್ತು. ಏಕೆಂದರೆ ಸೌಂಡರ್ಸ್ ಗುಂಡಿನ ದಾಳಿಯಲ್ಲಿ ಭಗತ್ ಹಿಂದೆ ಭಾಗಿಯಾಗಿದ್ದಾರೆ. ಅವರ ಪಾತ್ರವು ಅಂತಿಮವಾಗಿ ಅವರ ಮರಣದಂಡನೆಗೆ ಕೂಡ ಕಾರಣವಾಗುತ್ತದೆ ಎಂದು ಅವರಿಗೆ ಖಚಿತವಾಗಿತ್ತು. ಆದಾಗ್ಯೂ ಅವರು ಅಂತಿಮವಾಗಿ ಅವರೇ ತಮ್ಮ ಅತ್ಯಂತ ಸೂಕ್ತ ಅಭ್ಯರ್ಥಿ ಎಂದು ಕೂಡ ನಿರ್ಧರಿಸಿದರು. ಇನ್ನು ಏಪ್ರಿಲ್ 8, 1929ರಂದು ಭಗತ್ ಸಿಂಗ್ ಮತ್ತು ಬಟುಕೇಶ್ವರ್ ದತ್ ಅವರೊಂದಿಗೆ ವಿಧಾನಸಭೆ ಅಧಿವೇಶನ ನಡೆಯುತ್ತಿರುವಾಗ ಅದರ ಸಾರ್ವಜನಿಕ ಗ್ಯಾಲರಿಯಿಂದ 2 ಬಾಂಬ್ಗಳನ್ನು ಕೂಡ ಎಸೆದರು. ಬಾಂಬ್ಗಳನ್ನು ಕೊಲ್ಲದಂತೆ ಕೂಡ ವಿನ್ಯಾಸಗೊಳಿಸಲಾಗಿತ್ತು. ಆದರೆ ವೈಸ್ರಾಯ್ನ ಕಾರ್ಯಕಾರಿ ಮಂಡಳಿಯ ಹಣಕಾಸು ಸದಸ್ಯ ಜಾರ್ಜ್ ಅರ್ನೆಸ್ಟ್ ಶುಸ್ಟರ್ ಸೇರಿದಂತೆ ಹಲವು ಸದಸ್ಯರು ಕೂಡ ಗಾಯಗೊಂಡರು. ಬಾಂಬ್ಗಳಿಂದ ಹೊಗೆ ವಿಧಾನಸಭೆಯನ್ನು ತುಂಬಿತು. ಅದರಿಂದ ಸಿಂಗ್ ಮತ್ತು ದತ್ ಅವರು ಬಯಸಿದ್ದರೆ ಬಹುಶಃ ಗೊಂದಲದಲ್ಲಿ ತಪ್ಪಿಸಿಕೊಳ್ಳಬಹುದಾಗಿತ್ತು. ಬದಲಾಗಿ ಅವರು ಇನ್ಕ್ವಿಲಾಬ್ ಜಿಂದಾಬಾದ್ ಎಂದು ಕ್ರಾಂತಿಕಾರಿಯ ಚಿರಾಯುವಾಗಲಿ ಎಂಬ ಘೋಷಣೆಯನ್ನು ಕೂಡ ಕೂಗುತ್ತಾ ಇಬ್ಬರು ಕೂಡ ಅಲ್ಲೇ ಇದ್ದರು. ಕರಪತ್ರಗಳನ್ನು ಕೂಡ ಎಸೆದು ಇಬ್ಬರನ್ನು ಬಂಧಿಸಲಾಯಿತು ಮತ್ತು ನಂತರ ದೆಹಲಿಯಲ್ಲಿ ಹಲವಾರು ಜೈಲುಗಳಿಂದ ಜೈಲುಗಳಿಗೆ ಸ್ಥಳಾಂತರಿಸಲಾಯಿತು. ವೀಕ್ಷಕರೇ, ಹೌದು ವೀಕ್ಷಕರೇ, ಇದರ ಮುಂದುವರಿದ ಭಾಗವು ಮುಂದಿನ ಸಂಚಿಕೆಯಲ್ಲಿ ಪ್ರಸಾರವಾಗುತ್ತದೆ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನೋಡಿಲ್ಲ ಅಂದರೆ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ವೀಕ್ಷಕರೇ.